ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಹುಡುಗಿ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ರಂಪಾಟ, ಕಿರ್ಚಾಟ ಎಲ್ಲದಕ್ಕೂ ಮಿತಿ ಮೀರಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಿಗ್ ಬಾಸ್ ಅಂದ ತಕ್ಷಣ ಟಾಸ್ಕು ಅದು ಇದು ಇದ್ದೇ ಇರುತ್ತೆ. ಆದರೆ ಈ ಒಂದು ಸೀಸನ್ ಮಾತ್ರ ಬರೀ ಜಗಳ ಬಿಟ್ಟರೆ ಏನೂ ಆಗ್ತಿಲ್ಲ. ಸೀಸನ್ ಮಾತ್ರ ಕೆಲವರಿಗೆ ಬೋರ್ ಆಗಿದೆ, ಕೆಲವರಿಗೆ ಖುಷಿ ಕೊಟ್ಟಿದೆ, ಕೆಲವರಿಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಬಂದಿದೆ ಅಂತ ಹೇಳ್ಬೋದು. ಆದರೆ ಏನಪ್ಪ ಅಂತಂದರೆ ಗಿಲ್ಲಿ ಮಾತ್ರ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬರೀ ಕಾಮಿಡಿ ಅಂತ ಅಲ್ಲ, ಸೀರಿಯಸ್ ಆಗಿ ಆಟ ಆಡ್ತಾರೆ. ಬಟ್ ಕೆಲವೊಂದು ಟೈಮಲ್ಲಿ ವಿನ್ ಆಗಿರಲ್ಲ ಅಷ್ಟೇ. ಟಾಸ್ಕ್ ಅಂತ ಬಂದಾಗ ಒಬ್ಬರು ವಿನ್ನು, ಒಬ್ಬರು ಸೋಲೋದು ಮಾತ್ರ ಖಂಡಿತವಾಗ್ಲೂ ಇದ್ದಿದ್ದೆ. ಆದರೆ ನಿನ್ನೆ ಒಂದು ಟಾಸ್ಕ್ ಆಡ್ತಾರೆ, ಸೂಪರಾಗಿ ಆಡಿದರು. ಟಾಸ್ಕ್ ಮಾತ್ರ ಅಷ್ಟೇ ಚೆನ್ನಾಗಿ ಆಡಿದರು. ಆ ಒಂದು ಟೀಮ್ ಕೂಡ ತುಂಬ ಚೆನ್ನಾಗಿ ಆಡುತ್ತೆ. ಬ್ಲೂ ಟೀಮು ವಿನ್ ಆಗುತ್ತೆ ಅಂತ ಹೇಳ್ಬೋದು. ಬ್ಲೂ ಟೀಮ್ ಬಂದು ಗಿಲ್ಲಿದು, ರೆಡ್ ಟೀಮ್ ಬಂದು ನಮ್ಮ ಅಶ್ವಿನಿ ಅವ್ರದ್ದು. ಇವತ್ತೊಂದು ಟಾಸ್ಕ್ ಇದೆ, ಕ್ಯಾಪ್ಟನ್ಸಿ ಟಾಸ್ಕು. ಕ್ಯಾಪ್ಟನ್ ಆಗೋದಕ್ಕೆ ಆಯ್ಕೆ ಆಗಿರ್ತಾರೆ, ಅದು ಅಶ್ವಿನಿ ಅವರು. ಯಾಕಂತಂದರೆ ಅವರು 2 ಟಾಸ್ಕಲ್ಲಿ ಗೆದ್ದಿರ್ತಾರಲ್ವ, ಅದಕ್ಕೋಸ್ಕರ ಅವರು ನೇರವಾಗಿ ಆಯ್ಕೆ ಆಗಿರ್ತಾರೆ. ಹಬಿ ಬಂದು ವೋಟ್ ಮೂಲಕ ಆಯ್ಕೆ ಆಗಿರ್ತಾರೆ. ಅದರಲ್ಲಿ ರಾಶಿಕಾ, ಧ್ರುವಂತು ಮತ್ತು ಹಬಿ ಅವರು ಆಗಿರ್ತಾರೆ. ಆದರೆ ಅದು ಅತಿ ಹೆಚ್ಚು ಓಟು ಯಾರಿಗೆ ಬರುತ್ತೋ ಅವರನ್ನು ಆಯ್ಕೆ ಮಾಡ್ಕೋತಾರೆ. ಆದರೆ ರಾಶಿಕಾ ಬಂದು 3 ಓಟ್ ಬೀಳುತ್ತೆ, ಧ್ರುವಂತಿಗೆ 1 ಓಟು, ಹಬಿಗೆ 5 ಓಟು. 5 ಓಟು ಹೆಚ್ಚಿನ ಒಂದು ಓಟ್ ಮೂಲಕ ಅವರು ಹಬಿ ಸೆಲೆಕ್ಟ್ ಆಗ್ತಾರೆ. ನೇರವಾಗಿ ಅವರು ಆಯ್ಕೆ ಆಗಿರ್ತಾರಲ್ವ ಅಶ್ವಿನಿ, ಮತ್ತು ಓಟಿನ ಮೂಲಕ ಆಯ್ಕೆ ಆಗಿರ್ತಾರೆ ಹಬಿ. ಅವರಿಬ್ಬರು ಮಧ್ಯೆ ಒಂದು ಟಾಸ್ಕ್ ನಡೆಯುತ್ತೆ. ಆ ಟಾಸ್ಕಲ್ಲಿ ಮಾತ್ರ ಗಿಲ್ಲಿ ಫೈರು ನಿಜವಾಗ್ಲೂ. ಆ ಪ್ರೋಮೋ ನೋಡ್ತಾ ಇದ್ದರೆ ನೋಡ್ಬೇಕನ್ನಿಸ್ತದೆ, ತುಂಬ ಖುಷಿ ಕೊಡುತ್ತೆ ಆ ಪ್ರೋಮೋ. ಇಷ್ಟು ದಿನ ಪ್ರೋಮೋ ಬಿಟ್ಟಿದ್ದಕ್ಕೂ ಇವತ್ತು ಪ್ರೋಮೋ ಬಿಟ್ಟಿದ್ದಕ್ಕೂ ಸಮ ಅಂತಲೇ ಹೇಳ್ಬೋದು. ಗಿಲ್ಲಿ ಮಾತ್ರ ಎಲ್ಲಿ ಕೊಡಬೇಕೋ ಗುಣ ಅಲ್ಲಿ ಕೊಟ್ಟು ಬಿಡ್ತಾನಂತ ಹೇಳ್ಬೋದು. ಅದು ಅಶ್ವಿನಿ ಮಾತ್ರ ಅರ್ಥನೇ ಮಾಡ್ಕೊಳ್ಳಲ್ಲ. ನಂದೇ ಕರೆಕ್ಟು, ನಂದೇ ರೈಟು ಅಂತ ಮಾತಾಡ್ತಾರೆ. ಆದ್ರೂ ಎಲ್ಲರಿಗಿನ್ನ ಒಂದು ದೊಡ್ಡವರಾಗಿ ಆ ಬಿಗ್ ಬಾಸ್ ಮನೆಯನ್ನು ಯಾವ ರೀತಿ ತೂಗಿಸ್ಕೊಂಡು ಹೋಗ್ಬೇಕಂತ ಅವ್ರಿಗಿರಬೇಕು. ಆದರೆ ಅವರು ನಮ್ಮ ರಕ್ಷಿತಾ ಪುಟ್ಟಿಗಿಂತ ಚಿಕ್ಕವ್ರ ಥರ ಆಡ್ತಾರೆ ಅಂತಲೇ ಹೇಳಿದ್ರೆ, ರಕ್ಷಿತಾ ಬಂದು ವಯಸ್ಸಲ್ಲಿ ಚಿಕ್ಕವ್ರು ಆದರೂ ಕೂಡ ಬುದ್ಧಿ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ರಕ್ಷಿತಾ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಚಿಕ್ಕ ಹುಡುಗಿ ಆದರೂ ಕೂಡ ಮೆಂಟಾಲಿಟಿ ಸೂಪರಾಗಿದೆ. ಆದರೆ ಅಶ್ವಿನಿಗಿಲ್ಲ ಆ ರೀತಿ. ಧ್ರುವಂತ್ ನೋಡ್ತಾ ಇರ್ಬೋದು, ಇವಾಗ 2 ಗೇಮ್ ತುಂಬ ಚೆನ್ನಾಗಿ ಆಟ ಆಡಿದರು. ಇನ್ನೇನು ಅವ್ರಿಗೆ ಮೋಸ್ಟ್ಲಿ ಗೊತ್ತಾಯ್ತು ಅನ್ಕೋತೀನಿ, ಇನ್ನೇನು ನನ್ನ ಮನೆ ಕಳಿಸ್ಬಿಡ್ತಾರೆ ಇವರು ಅಂತ. ಅದಕ್ಕೆ ಸ್ಟ್ಯಾಂಡ್ ತೊಗೊಂಡು ಅಶ್ವಿನಿ ಅಂತ ನಾನೇ ಗೇಮ್ ಆಡಬೇಕು, ನಾನೇ ವಿನ್ ಆಗಬೇಕು, ವಿನ್ ಆಗೋದು ಸೆಕೆಂಡ್ರಿ, ಆದರೆ ಇವತ್ತೊಂದು ಟಾಸ್ಕ್ ನಾನು ಆಡಲೇಬೇಕು ಅಂತಂದ್ಬಿಟ್ಟು ಬಂದು ಆಟ ಆಡಿದರು. ತುಂಬ ಚೆನ್ನಾಗಿ ಆಟ ಆಡಿದರು, ತುಂಬ ಖುಷಿ ಆಯಿತು. ಮತ್ತು ವಿನ್ ಕೂಡ ಆದರು ಆ ಒಂದು ಟಾಸ್ಕಲ್ಲಿ. ತಿರ್ಗಾ ನೆಕ್ಸ್ಟ್ ನಿನ್ನೆ ಒಂದು ಟಾಸ್ಕ್ ನಡೆಯುತ್ತೆ, ಗಿಲ್ಲಿ ಜೊತೆ ಸೇರಿಕೊಂಡಿರ್ತಾರೆ ಧ್ರುವಂತು. ಆ ಒಂದು ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ಆಟ ಆಡಿದರು ಗಿಲ್ಲಿ. ಬರೀ ಮಾತಲ್ಲಿ ಅಷ್ಟೇ ಅಲ್ಲ, ಕಾಮಿಡಿ ಕೂಡ ಸೂಪರಾಗಿರುತ್ತೆ, ಮಾತು ಕೂಡ ಸೂಪರು, ಮತ್ತು ಗೇಮ್ ಕೂಡ ತುಂಬ ಚೆನ್ನಾಗಿ ಆಡಿದರು ಅಂತಲೇ ಹೇಳ್ಬೋದು. ಹಂಗೆ ಕೆಲವೊಂದು ಸಲ ಏನಾಗುತ್ತಪ್ಪ ಅಂತಂದರೆ ಗಿಲ್ಲಿ ಬರೀ ಕಾಮಿಡಿ ಅಷ್ಟೇ, ಮಾತಲ್ಲಿ ಅಷ್ಟೇ, ಆಟದಲ್ಲಿ ಏನೂ ಇಲ್ಲ ಅಂತ ಅನ್ಕೋತೀವಿ. ಬಟ್ ಒಂದಲ್ಲ ಒಂದಿನ ಪ್ರೂವ್ ಆಗುತ್ತೆ ಅಂತ ಹೇಳ್ತಾರಲ್ವ, ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು. ಬ್ಲೂ ಟೀಮು ನಿನ್ನೆ ವಿನ್ ಆಯಿತು, ರೆಡ್ ಟೀಮು ಸೋಲನ್ನು ಕಾಣ್ತು ಅಂತ ಹೇಳ್ಬೋದು. ಇನ್ನು ಏನಪ್ಪ ಅಂತಂದರೆ ಈ ವಾರದ ಒಂದು ಕ್ಯಾಪ್ಟನ್ ಯಾರು ಆಗಿದ್ದಾರೆ ಅಂತ ಹೇಳೋದಾದರೆ, ಅಶ್ವಿನಿ ಮತ್ತು ಹಬಿಗೆ ಟಾಸ್ಕ್ ಇತ್ತಲ್ವ, ಆ ಒಂದು ಟಾಸ್ಕಲ್ಲಿ ಹಬಿ ಅವರು ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಬಿ ಅವರು ಸೆಲೆಕ್ಟ್ ಆಗಿದ್ದಾರೆ, 99% ಸೆಲೆಕ್ಟ್ ಆಗಿದ್ದಾರೆ. 1% ಎಲ್ಲೋ ಮಿಸ್ಟೇಕ್ ಹೊಡಿತಿದೆ ಅಷ್ಟೇ. ಇವತ್ತಿನ ಒಂದು ಪ್ರೋಮೋ ಬಿಟ್ಟಿರೋ ಪ್ರಕಾರ ಅಂದರೆ ಗಂಟೆ ಬಾರಿಸಿರೋದು ಹಬಿ ಅವರು. ಗಂಟೆ ಯಾರು ಬಾರಿಸಿರ್ತಾರೋ ಅವರು ಆಯ್ಕೆ ಆಗಿದ್ದಾರೆ ಅಂತ ಲೆಕ್ಕಾಚಾರ ಆಗಿರುತ್ತೆ. ಆದರೆ ಅಶ್ವಿನಿ ಮತ್ತು ಹಬಿ ಅವರಿಗೆ ಟಾಸ್ಕಲ್ಲಿ ಅಶ್ವಿನಿ ಅವರು ಸೋಲ್ ಕಾಣ್ತಾರೆ, ಆದರೆ ಹಬಿ ಮಾತ್ರ ವಿನ್ ಆಗಿರ್ತಾರೆ. ಅದಕ್ಕೆ ಒಂದು ಕ್ಯಾಪ್ಟನ್ ಆಗಿರ್ತಾರೆ ಅಂತ ಒಂದು ಅನಿಸಿಕೆ ಇದೆ ಸ್ನೇಹಿತರೆ. ನೋಡೋಣ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಹಬಿಯವರು ಆಗಿರ್ತಾರೆ. ಹಬಿಯವರೇ ನೀವೇನಾದ್ರೂ ಕ್ಯಾಪ್ಟನ್ ಆಗಿದ್ದರೆ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಗೇಮನ್ನು ಆಡ್ಕೊಂಡು ಹೋಗಿ. ಇನ್ನೊಂದು ಏನಪ್ಪ ಅಂದರೆ ರಾಶಿ ಅವರು ಕ್ಯಾಪ್ಟನ್ ಆಗಬೇಕಿತ್ತು. ಆ್ಯಕ್ಚುಲಿ ರಾಶಿಕ್ ಅವರು ತುಂಬ ಚೆನ್ನಾಗಿ ಆಟ ಆಡಿದರು, ತುಂಬ ನೀಟಾಗಿ ಡೇ 1 ಹಿಡಿದು ಇಲ್ಲಿ ತನಕ ಒಂದು ಗೇಮ್ ಮಿಸ್ ಮಾಡ್ದೇನೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ರಾಶಿಕಾ. ಆ್ಯಕ್ಚುಲಿ ರಾಶಿಕೆಗೆ ಹೋಗಬೇಕಿತ್ತು ಓಟು,
ಆದರೆ ರಾಶಿಕೆಗೆ ಹೋಗಲಿಲ್ಲ. ಆದರೆ ಗಿಲ್ಲಿ ಮಾತ್ರ ರಾಶಿಕೆಗೆ ತಗೊಂಡ ಕ್ಯಾಪ್ಟನ್ ಆಗಬೇಕು, ಒಂದು ಹೆಣ್ಮಗಳು ಆದರೆ ಹೆಗ್ಗಳಿಕೆ ಇರುತ್ತೆ ಅಂತಂದ್ಬಿಟ್ಟು. ಆದರೆ ರಾಶಿಕಾ ಆಗಲಿಲ್ಲ, ಓಟು ಕಡಿಮೆ ಬಿದ್ದಿರೋ ಕಾರಣಕ್ಕೆ. ಆದರೆ ಅವರಿಗೆ 3 ಓಟ್ ಅಷ್ಟೇ ಬಿದ್ದಿರೋದು. 3 ಓಟದಿಂದ ಅವರು ಸೋಲನ್ನ ಕಂಡ್ರು. ಇನ್ನು ಧ್ರುವಂತ್ ವಿಷಯಕ್ಕೆ ಬಂದ್ರೆ 1 ಓಟ್ ಬಿದ್ದಿತ್ತು. ಅದು ಓಟು ರಘು ಸರ್ ಹಾಕಿದ್ರು. ಯಾಕಂದ್ರೆ ಗೇಮ್ ತುಂಬಾ ಚೆನ್ನಾಗಿ ಆಡಿದ್ರಲ್ವಾ. 2 ಡೇಸ್ ತುಂಬಾ ಚೆನ್ನಾಗಿ ಆಡ್ಬಿಟ್ಟು 2 ಡೇಸಲ್ಲಿ ಕೂಡ ಅವರು ವಿನ್ ಆದ್ರು. ಅವರು ಧ್ರುವಂತ್ ಇರುವಂತ ಟೀಮಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಇನ್ನೇ ಏನಪ್ಪಾ ಅಂತಂದ್ರೆ ರಿಷಿ ಕೂಡ ಇವ್ರಿಗೆ ಓಟ್ ಹಾಕಿದ್ರು, ರಾಶಿಕೆಗೆ ಓಟ್ ಹಾಕಿದ್ರು. ಆಪೋಸಿಟ್ ಟೀಮ್ ಆದ್ರೂ ಕೂಡ ರಾಶಿಕೆಗೆ ಓಟ್ ಹಾಕಿದ್ರು. ಇನ್ನು ಜಾನ್ವಿ ಹಾಕಿರಲ್ಲ, ಯಾಕಂದ್ರೆ ಅವಳು ರಾಶಿಕೆಗೂ ಜಾನ್ವಿಗಂತೂ ಚೂರು ಆಗ್ಬಿರಲ್ಲ. ಹಂಗಾಗಿ ರಾಶಿಕೆಗೆ ಜಾನ್ವಿ ಹಾಕಿರಲ್ಲ ಓಟು. ಹಾಗಾಗಿ ಸ್ಪಂದನ ಅಭಿಗೆ ಹಾಕ್ತಾರೆ, ಕಾವ್ಯ ಕೂಡ ಅಭಿಗೆ ಹಾಕ್ತಾರೆ. ಹಾಗಾಗಿ 5 ಓಟ್ ಮೂಲಕ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅಂತ ಅನ್ಕೊಂಡಿವಿ. ನೋಡೋಣ ಸ್ನೇಹಿತರೆ, ಈ ವಾರದ ಕ್ಯಾಪ್ಟನ್ ಅಭಿ ಸೆಲೆಕ್ಟ್ ಆಗಿರ್ತಾರೆ. ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾರಾಗಿದ್ದಾರೆ ಯಾರಿಲ್ಲ ಅಂತ ಅಂದ್ಬಿಟ್ಟು. ಓಕೆ, ಲೈವ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.